ಸುಬ್ಬಿ ಸುಬ್ಬಿ ಅಂದ್ರೆ ಯಾರು ನಮ್ಮ ಮನೇಲಿ? ನಾನಾ? ಅವಳೆ. ನೀನು? ಸುಬ್ಬ ಯಾರು? ಶನಿವಾರ ರಜೆ ಇದೆ. ಬಿಸಿ ಬಿಸಿ ಬೆಣ್ಣೆ ಮಸಾಲೆ ದೋಸೆ ಸೂಪರಾಗಿದೆ. ಥರದ್ದೇ ಚಿಕ್ಕ ವಯಸ್ಸಿಂದನೂ ಮಾಡ್ಕೊಂಡು ಬಂದರೆ ಸಿರಪ್ ಅಷ್ಟು ಬೇಕಾಗಲ್ಲ. ಸಿರಪ್ ಇಲ್ಲ ಅಂದ್ರೂ ಈ ಥರನೇ ಕೊಡ್ಕೊಂಡು ಬಂದರು 2 ಡೇಸ್ಗೆ ಏನು ಶೀತ ಕಮ್ಮಿ ಆಗುತ್ತೆ. ಅಜ್ವೈನ್. ಹಾಯ್ ಬಿಸಿ ಪೀಪಲ್, ನಾನು ದಿವ್ಯಾ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿಂದು ಈ ವಿಡಿಯೋ ಏನಂತ ಅಂದರೆ ನಿಮ್ಗೊಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ತುಂಬಾ ಫ್ರೀ ಟೈಮ್ ಇತ್ತು, ಯಾಕಂತಲೇ JKಗೆ ರಜೆ ಇತ್ತು. ಹಾಗಾಗಿ ಪೀಕು ಅವಳು ಫ್ರೀ ಟೈಮಲ್ಲಿ ಮನೇಲಿ ಎಲ್ಲರೂ ಇದ್ದಾಗ ಹೇಗೆಲ್ಲ ಎಂಜಾಯ್ ಮಾಡ್ತಾಳೆ ಅಂತ ಅದನ್ನು ಚಿಕ್ಕ ಚಿಕ್ಕ ಏನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ನಮ್ಮ ಹಾಸನಲ್ಲಿ ಗಣಪತಿ ಪೆಂಡಲಲ್ಲಿ ಇಟ್ಟಿದ್ದೆ ಗಣೇಶನಿಗೆ ಇವತ್ತು ಫ್ರೀ ಇದ್ವಿ ಅಂತ ಅಂದ್ಬಿಟ್ಟು ಅಲ್ಲಿ ಕೂಡ ಹೋಗಿದ್ವಿ. ಸೊ ಆ ಗಣೇಶದು ಏನು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿದ್ದೀವಿ. ಹೋಪ್ ನಿಮ್ಗೆ ಈ ವಿಡಿಯೋ ಎಲ್ಲೂ ಬೋರ್ ಆಗಲ್ಲ ಅಂತ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಮನೇಲಿ ಎಲ್ರಿಗೂ ಸ್ವಲ್ಪ ಶೀತ ಆಗಿದೆ. ಪೀಕಂಗೂ ಏನಾದರೂ ಆಗಿಬಿಡುತ್ತೆ ಅಂದ್ಕೊಂಡು ನಾನು ಯೂಶ್ವಲಿ ಟ್ಯಾಬ್ಲೆಟ್ಸು ಸಿರಪ್ಪು ಅದೆಲ್ಲ ಕೊಡಲ್ಲ. ಈ ಥರ ಶುಂಠಿನ ಒಂದು ಸ್ವಲ್ಪ ಶುಂಠಿ ಖಾರ ಕಮ್ಮಿ ತಿಂತಾರೆ ಮಕ್ಕಳು ಅಂತ. ಸೊ ಇದನ್ನು ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ನೀರನ್ನ ಕುದಿಸಿ, ಅಂದರೆ ನೀರು ಆಫ್ ಆಗೋಷ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಸಂಜೆ ಎರಡೂ ಶೀತದ ಸಿಂಪ್ಟಮ್ಸ್ ಇದ್ದಾಗಲೇ ಕೊಟ್ಟರೆ ಬೇಗ ಹುಷಾರಾಗುತ್ತೆ. ಏನು ಸಿರಪ್ ಹಾಕೋದು ಇರಲ್ಲ. ಟ್ರೈ ಮಾಡಿ ಮಕ್ಕಳಿಗೆ. ಹನಿ ಆಮೇಲೆ ಅಷ್ಟೇ. ಚೆನ್ನಾಗಿದೆಯಾ? ಮಸಾಲೆ ದೋಸೆ ಮಾಡೋದಕ್ಕೆ ಕೆಂಪು ಚಟ್ನಿ ಬೇಕಲ್ವಾ? ಸೊ ಕೆಂಪು ಚಟ್ನಿ ಮಾಡೋದಕ್ಕೆ ನಾವು ಸ್ವಲ್ಪ ಮಾಡ್ತಿರೋದ್ರಿಂದ ಇಷ್ಟಿಷ್ಟೇ ಮಾಡ್ತಿರೋದು. ಕಲ್ಲರ್ ಬರೋದಕ್ಕೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮತ್ತು ನೀವು ಜಾಸ್ತಿ ಮಾಡ್ತಿದ್ರೆ ಟೊಮೆಟೊ ಹಾಕ್ಬೋದು. ಇಲ್ಲಾಂದರೆ ಒಂದು ಸ್ವಲ್ಪ ಹುಣಸೆ ಹಣ್ಣು. ಇದಿಷ್ಟನ್ನು ಫಸ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಆಫ್ ಮಾಡಿಬಿಟ್ಟು ಇದನ್ನು ರುಬ್ಬಿಟ್ಟು ಎತ್ತಿಟ್ಕೊಳ್ಳೋಣ. ಮಸಾಲೆ ದೋಸೆ ಮಾಡೋಕ್ಕೆ ಎಲ್ಲ ರೆಡಿ ಇದೆ. ಬೆಣ್ಣೆ ದೋಸೆ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀವಿ. JKಗೂ ರಜೆ ಇದೆ. ಸೊ ಅವರು ಟೇಸ್ಟಿ ಫುಡ್ ಇಷ್ಟಪಡ್ತಾರೆ ಅಂತ ಮಾಡೋಣ. ಅದರಲ್ಲೂ ಕಬ್ಬಿಣದ್ದು ದೋಸೆ ತವ ಮೇಲೆ ಈರುಳ್ಳಿ ಎಣ್ಣೆ ಹಚ್ಚಿ ದೋಸೆ ಮಾಡಿದರೆ ಸೂಪರಾಗಿ ಬರುತ್ತೆ. ಮಾಡೋಣ ಇವಾಗ. ದೋಸೆ ಮಾಡೋಕ್ಕೆ ದೋಸೆ ಹಿಟ್ಟು ಚೆನ್ನಾಗಿದ್ರೆ ಸೂಪರಾಗಿ ದೋಸೆ ಬರುತ್ತೆ. ಸೊ ದೋಸೆನ ಹಾಕಿ ದೋಸೆ ಸೌಂಡ್ ಚುಸ್ ಅಂತ ಬರೋದೇ ಚೆಂದ ಅಲ್ಲ. ಇವಾಗ ಸ್ವಲ್ಪ ಬೆಣ್ಣೆ ಹಾಕ್ತೀನಿ. ಬೆಣ್ಣೆ ಹಾಕ್ಬಿಟ್ಟು ಕೆಂಪು ಚಟ್ನಿನ ರೆಡಿ ಮಾಡ್ಕೊಂಡಿರೋದನ್ನು ಹಾಕಿ 1-2 ನಿಮಿಷ ಬೇಯಿಸಿದರೆ ಸಾಕು. ಬೆಣ್ಣೆ ಮಸಾಲೆ ದೋಸೆ ರೆಡಿ ಆಗುತ್ತೆ. ಬೆಣ್ಣೆ ದೋಸೆ ಯಾರಿಗಿಷ್ಟ ಇಲ್ಲ ಅಲ್ವಾ? ಅದರಲ್ಲೂ ರಜದ ದಿನ ಈ ಥರ ದೋಸೆ ಮಾಡಿ ಒಂದು ರೌಂಡ್ ನಿದ್ದೆ ಮಾಡಿದರೆ ಸೂಪರಾಗಿರುತ್ತೆ ರಜಾ ಅಲ್ವಾ? ಸೊ ಇದನ್ನು ಎರಡು ಕಡೆನೂ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡಿದ್ರಾ ನಾನು ಹೇಳಿಲ್ವಾ? ಇದು ಚೆನ್ನಾಗಿದ್ರೆ ದೋಸೆ ಸೂಪರಾಗಿ ಬರುತ್ತೆ. ಈಗ ಮಾಡಿರೋದು ಆಲೂಗಡ್ಡೆ ಪಲ್ಯನ ಹಾಕ್ತೀನಿ. ಹಾಕಿ JK ಕೊಡ್ತೀನಿ. ಹೇಗಿದೆ ಅಂತ ನೋಡಿ ಹೇಳ್ತಾರೆ. ಮಾಡಿರೋ ದೋಸೆನ JK ಕೊಟ್ಬಿಟ್ಟು ಹೇಗಿದೆ ಅಂತ ಕೇಳೋಣ ಬನ್ನಿ. JK ಹೇಗಿದೆ? ತಿಂಡಿ ಯಾವಾಗಲೂ ನಿಂದು ಚೆನ್ನಾಗಿರುತ್ತೆ. ಹಾಲಿಡೇ ಟೈಮಲ್ಲಿ ಇಂಥ ಟಿಫನ್ ಮಾಡಿದರೆ ಹೋಟ್ಲಿಗೆ ಹೋಗೋ ಆಪ್ಷನ್ನೇ ಬರೋಲ್ಲ. ಈ ಬ್ಯುಸಿಯಲ್ಲೂ ಮತ್ತು ಪ್ರೆಗ್ನೆಂಟ್ ಆಗಿರೋ ಟೈಮಲ್ಲೂ ಈ ಥರ ಚೆನ್ನಾಗಿರೋ ಮತ್ತು ದೋಸೆ ಸೇಮ್ ಹೋಟೆಲ್ ಥರನೇ ಇದೆ, ಕ್ರಿಸ್ಪಿಯಾಗಿದೆ. ನನಗಂತೂ ಫುಡ್ ಅಂತ ಅಂದರೆ
ಟೇಸ್ಟಿ. ನಾನು ಯಾವಾಗಲೂ ಟೇಸ್ಟ್ ಫುಡ್ ಅಂತೂ ತುಂಬ ಇಷ್ಟಪಡ್ತೀನಿ. ಅದಕ್ಕೆ ತಕ್ಕಂಗೆ ಮಾಡಿಕೊಡ್ತೀಯ, ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಪೋಸ್ ಕೊಡ್ತೀಯಾ? ಯಾರು ಹೇಳ್ಕೊಟ್ಟಿದ್ದು ನಿನಗೆ ಪೋಸು? ಚಿಕ್ಕಿ ಏನ್ ತಿಂಡಿ ತಿಂದ? ದೋಸೆ ಪಲ್ಯ ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಇವಾಗ ಏನ್ ಮಾಡ್ಬೇಕು ಹೇಳು? ಅಪ್ಪ ಚಿಕ್ಕಿ ಫೋನ್ ನೋಡ್ತಿದ್ದಾರೆ. ಮಲ್ಗು ಮಲ್ಗು ಅಂದಿದ್ದು ಇವಾಗ. ಫೋನ್ ಎಲ್ಲ ಮುದ್ದು ಹಿಂಗಂದ್ರೆ ಮಲ್ಗು ಅಂತ ಇಟ್ಕೊಬಿಟ್ಟು ಇದು ಹಾಡ. ಇನ್ನೊಂದು ಹಾಡು ಹೇಳು. ಇನ್ನೊಂದು ಕಂದ ಕಂದ ಆಲಿಸು ಹಾಡು ಹೇಳು. ಆಮೇಲೆ ಅಷ್ಟೇ. ಪೋಸ್ ಕೊಡ್ಬೇಡ ಸಾಕು. ನಿನ್ ಫೋಟೋ ತೆಗಿತಿಲ್ಲ ನಾವು, ಮಧ್ಯಾಹ್ನ ಕೊಡುವಂತೆ. ಓಕೆನಾ? ಇವಾಗ ನಾವೆಲ್ಲಿಗೆ ಹೋಗ್ತಿದೀವಿ? ತನ್ಯ ಅಲ್ಲ, ಇನ್ನೊಂದೆಲ್ಲಿಗೆ ಹೋಗ್ತಿದೀವಿ? ಗಣೇಶ ನೋಡಕ್ಕೆ. ಗಣೇಶ ನೋಡಕ್ಕೆ ಯಾವ ಕಲರ್ ಡ್ರೆಸ್ ಹಾಕೋಬೇಕಂತೆ? ಎಸ್, ಗ್ರೀನ್ ಕಲರ್. ಇವಾಗ ಪೀಕು ಹೆಂಗ್ ರೆಡಿ ಆಗ್ತಾಳೆ? ಪ್ರಕ್ಷಿತ್ ಸುಜಿ ಆಂಟಿ ಹೊಲ್ದ್ಕೊಟ್ಟಿರೋದು ಕಣೆ ಚಿನ್ನಿ. ಚುಚ್ಚಲ್ಲ, ಮುಟ್ಟು. ಇಲ್ಲಿ ನೋಡಿ, ಮುಟ್ಟಪ್ಪ ಒಂದ್ಸಲ. ಮುಟ್ಟಪ್ಪ ನಿಜ. ಏನಂತೆ ಗೊತ್ತೇ ಇರ್ಲಿಲ್ವಂತೆ ರ್ಯಾಟ್ಗೆ. ಏನಂತ? ಮುಂದೆ ಹಂಪಿದೆ ಅಂತ ಗೊತ್ತೇ ಇರ್ಲಿಲ್ವಂತೆ. ಆಮೇಲೆ ಏನ್ ಮಾಡಿದ್ರಂತೆ? ಹತ್ಕಲಕ್. ಆಮೇಲೆ ಗಣೇಶನ್ ಕೂರಿಸ್ಕೊಂಡು ಹೋಗ್ತಿದ್ರಂತ. ಹಂಪ್ನ ದಾಟ್ಬಿಟ್ಟು ರ್ಯಾಟ್ ಕೆಳಗಡೆ ಬಿದ್ಬಿಟ್ರಂತೆ. ರ್ಯಾಟ್ ಬಿದ್ರೆ ಕಲಕ್. ರ್ಯಾಟ್ ಬಿದ್ರೆ ಗಣೇಶನು ಬೀಳ್ತಾರಲ್ವಾ? ಹೆಂಗ್ ಬಿದ್ರಂತೆ? ಬಮ್ ಅಂತ ಬಿದ್ಬಿಟ್ರಂತೆ. ಅವಾಗ ಏನಾಯ್ತಂತೆ? ಗಣೇಶನ ಹೊಟ್ಟೆ ಓಡ್ದೋಯ್ತಂತೆ. ಗಣೇಶನ ಹೊಟ್ಟೆ ಒಳಗಡೆ ಏನಿತ್ತಂತೆ? ನೀನೊಬ್ಳಿಗೆ ಹಾಕ್ಸ್ಕೊಳಕ್ ಆಗಲ್ಲ ಮಧುಮ. ಕೈಗಲ್ಲ, ಅದು ನೆಕ್ಕಿಗೆ. ಬಳೆ ಹಾಕ್ಸ್ಕೊ ಅಪ್ಪನ ಹತ್ರ. ಬಳೆ ಒಂದೇ ಒಂದು ಸ್ಲಿಪ್ಪರ್ ತಗೋ ಪಾಪ. ರೆಡ್ ಕಲರಾ? ಆ ರೆಡ್ ಕಲರಲ್ಲಿ ಹಿಂಸೆ ಆಗಲ್ಲೇನ ಚಿನ್ನಿ ನಿಂಗೆ ನಡಿಯೋಕ್ಕೆ? ಇನ್ನೊಂದು ತಗೋ, ಅದೇ ರೆಡ್. ಎಲ್ಲಿದೆ ಇನ್ನೊಂದು ರೆಡ್? ಅಲ್ಲೇ ಇದೆಯಲ್ಲ ಇನ್ನೊಂದು, ಅಲ್ಲೊಳಗೆ. ನೀಟಾಗಿ ಹುಡುಕು. ಸಿಕ್ತಾ? ಅದೆಲ್ಲ ಮುದ್ದು. ಅದು ರೆಡ್, ಬಟ್ ಅದು ಬೇರೆ ರೆಡ್ ಪಾಪ. ಇಲ್ಲಿದೆ ನೋಡು, ಇಲ್ಲಿದೆ ಪಾಪ. ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದು ಯಾವ್ದಕ್ಕ ಚಿನ್ನ? ಆಯ್ತಾ? ಹೊರಡೋಣ ಬಾ, ಲೇಟ್ ಆಗುತ್ತೆ. ಸುಬ್ಬಿ. ಸುಬ್ಬಿ ಅಂದ್ರೆ ಯಾರು ನಮ್ಮ ಮನೇಲಿ? ನೀನು. ಸುಬ್ಬ ಯಾರು? ಹಿಂಗೆಲ್ಲ ಪೋಸ್ ಕೊಡ್ತಾರೆ ಚಿನ್ನಿ ಫೋಟೋಗೆ. ಎರಡು ಕೈಲು ಕೊಡು ಚಿನ್ನಿ. ಹೆಂಗ್ ಕೊಡ್ತೀನಿ? ತನ್ನಿ ಅಪ್ಪ. ಗಣೇಶ ಅಲ್ಲ, ತಾತ. ತಾತನ ಹತ್ರ. ಸೊ ನಾವು ಕೂಡ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಗಣಪತಿ ಪೆಂಡಲಲ್ಲಿ ಇಟ್ಟಿರೋ ಗಣೇಶನ್ ನೋಡಕ್ ಹೋದ್ವಿ. ಪೀಕಂಗೆ ಗಣೇಶ ಅಂತ ಅಂದರೆ ಹಬ್ಬದಿಂದ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದಾಳೆ ಅವಳು. ಯಾಕಂದರೆ ಆ ಗಣೇಶ ಯಾವ ಶೇಪಲ್ಲಿ ಇಟ್ಟಿದ್ದಾರೆ, ಯಾವ ಸೈಜಲ್ಲಿದೆ, ಮತ್ತು ಆ ಗಣೇಶನ ಪಕ್ಕ ಇರೋ ಇಲಿ ಅದೆಲ್ಲದನ್ನು ನೋಡಿ ಅವಳಿಗೆ ಎಕ್ಸೈಟ್ ಆಗ್ತಿದೆ. ಯಾಕಂದರೆ ನಮ್ಮೂರಲ್ಲೂ ನಾನು ಅಮ್ಮನ ಮನೆಗೆ ಹೋದಾಗ್ಲೂ ಅಲ್ಲೇ ಒಂಥರ ಗಣೇಶ ಇತ್ತು, ನಮ್ಮನೆ ಹತ್ರ ಒಂಥರ ಗಣೇಶ ಇತ್ತು. ಸೊ ಅವಳು ಆ ಕತೆಗಳನ್ನ ಕೇಳಿಕೊಂಡು ಗಣೇಶ, ಆಮೇಲೆ ಅವಳಿಗೆ ಆ ಗಣೇಶನ
ಕತೆ ಏನು ಹೊಟ್ಟೆ ಹೊಡೆದೋಗಿದ್ದ ಕತೆ ಎಲ್ಲ ಹೇಳಿದ್ದೆ. ಹಾಗಾಗಿ ಅದೆಲ್ಲದನ್ನು ಕೇಳ್ಕೊಂಡಿದ್ಲು. ಸೊ ಅಲ್ಲೇ ಪ್ರಸಾದ ಕೂಡ ಇತ್ತು. ಅದೆಲ್ಲದನ್ನು ಮುಗಿಸ್ಕೊಂಡು ನಂದು ಸಹ ಇವತ್ತು ಜನರಲ್ ಚೆಕಪ್ ಇತ್ತು. ಸೊ ಅದೆಲ್ಲದನ್ನು ಮುಗಿಸ್ಕೊಂಡ್ವಿ. ಹಾಸ್ಪಿಟಲ್ ಅಂದರೆ ಎಲ್ಲ ಮಕ್ಳಿಗೂ ಭಯ ಇರುತ್ತೆ. ಬಟ್ ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಪೀಕುಂಗೆ ತನ್ನಿ ಹಾಸ್ಪಿಟಲ್ ಅಂದರೆ ತುಂಬ ಎಕ್ಸೈಟ್ಮೆಂಟು. ಅದರಲ್ಲೂ ಅವಳು ವೆಯ್ಟ್ ಚೆಕ್ ಮಾಡ್ಕೋಬೇಕಂತ ಅಂದರೆ ಅವಳು ಫಸ್ಟ್ ಅಲ್ಲಿ ಹಾಸ್ಪಿಟಲ್ ಹೋದ ತಕ್ಷಣ ಚೆಕ್ ಮಾಡೋದೇ ವೇಯಿಂಗ್ ಮಿಷಿನ್ನು. ಇದೆಲ್ಲದನ್ನು ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ವಿ. ಅಲ್ಲಿ ಮುಂದೆ ನೋಡಿ ಆಯ್ತು. ಅವ್ರು ಸೋರ್ಸು ಕೈ ಹಿಡ್ಕ ಹಿಂಗೆ ಹಿಡ್ಕ. ಹುಷಾರು ಪ್ರೇಕ್ಷು, ರೋಡಲ್ಲಿ ಇದ್ದೀವಿ ನಾವು. ಕೊಡು, ಅಲ್ಲಿ ಮನೆ ಹತ್ರ ಹೋದಾಗ ಮಾಡುವಂತೆ ಮುದಮ್ಮ. ಇವಾಗ ಬೇಡ, ವೆಹಿಕಲ್ಸ್ ಜಾಸ್ತಿ ಇದೆ. ಓಕೆ, ಏನದು ಪಿಂಕ್ ಕಲರ್ಸ್ ಎಸ್ ತಗೋ. ಸ್ಲೋ. ಯಾ, ಎಲ್ಲಿದೆ? ಎಸ್, ಟೆಸ್ಟ್ ಮಾಡು. ಯೇ, ಯಾವ್ದದು? ಎಲ್ಲೋ. ಎಲ್ಲೋ ಎಲ್ಲಿದೆ ಗೊತ್ತಿಲ್ಲ. ಎಲ್ಲೋ ಕಾಣ್ತಿಲ್ಲ. ಎಲ್ಲೋ. ಎಸ್, ಎಸ್. ಎಲ್ಲೋ ಎಲ್ಲಿದೆ? ಇಲ್ಲಿದೆ. ಎಸ್. ನೆಕ್ಸ್ಟ್ ಯಾವುದು? ಯಾವ ಕಲರ್ ಅದು? ಗ್ರೀನ್. ಸೊ ಪೀಕು ಸ್ವಲ್ಪ ಇರಿಟೇಷನಲ್ಲಿದ್ಲು. ಗೊತ್ತಿಲ್ಲ, ಮೇ ಬಿ ಅವಳಿಗೂ ಏನಾದರೂ ಕೋಲ್ಡ್ ಆಗೋದಕ್ಕೆ ಅದು ಥ್ರೋಟ್ ಇನ್ಫೆಕ್ಷನ್ ಥರ ಏನಾದರೂ ಆಗ್ತಿತ್ತ ಅಂತ. ಹಾಗಾಗಿ ಬಂದಾಗಿಂದ ಬರೀ ಅವಳ ಜೊತೆ ಆಟ ಆಡೋದನ್ನು ಮಾತ್ರ ಮಾಡ್ತಿದ್ದೆ. ಅವಳೊಬ್ಳನ್ನೇ ಬಿಟ್ಟೋದ್ರೆ ಸ್ವಲ್ಪ ಇರಿಟೇಟ್ ಮಾಡ್ಕೋತಾಳೆ ಅಂತ. ಆ ಡ್ರೆಸ್ ಕೂಡ ಅಷ್ಟೇ, ಆಂಟಿ ಮನೆಗೆ ಮಧ್ಯಾಹ್ನ ಲಂಚ್ಗೆ ಹೋಗಿದ್ವಿ ಅಂತ ನಾನು ಅಲ್ಲೇ ಡ್ರೆಸ್ ಚೇಂಜ್ ಮಾಡಿದೆ. ಆ ಥರ ಡ್ರೆಸ್ಸು ಸ್ವಲ್ಪ ಇರಿಟೇಟ್ ಮಾಡ್ಕೋತಾಳೆ, ಹಾಕೊಳ್ಳಲ್ಲ ಅಂತ. ಇದಾದಮೇಲೆ ಅವಳಿಗೆ ಸ್ವಲ್ಪ ಏನು ಶೀತ ಆಗಿಬಿಟ್ರೆ ಅಂತ ಕೆಲವೊಂದು ಪ್ರಿಕಾಷನ್ಸ್ಗೆ ಅಂತ ಹೋಮ್ ರೆಮಿಡೀಸ್ನ ಮಾಡ್ತಿದ್ದೀನಿ ಇವಾಗ. ಮಕ್ಕಳಿಗೇನಾದರೂ ಶೀತ ಆದರೆ ಇದು ಅಜ್ವೈನ್ ಕಾಳು ಗೊತ್ತಿರುತ್ತೆ. ಇದನ್ನು ಒಂದು ಸ್ವಲ್ಪ ಹುರಿದ್ಬಿಟ್ಟು ಅದನ್ನು ಏನು ಒಂದು ಬಟ್ಟೆಲಿ ಕಟ್ಬಿಟ್ಟು ಅದನ್ನು ಮಕ್ಕಳಿಗೆ ಮಸಾಜ್ ಕೊಡಿ. ಮಸಾಜ್ ಅಂತ ಅಂದರೆ ಏನಂದರೆ ಇವಾಗ ನಾವು ವಿಕ್ಸಲ್ಲಿ ಹಚ್ತೀವಲ್ಲ ಅದೇ ರೀತಿ ನೀವು ಇದನ್ನು ನೀವು 3 ತಿಂಗಳು ಮಕ್ಕಳಿಂದನೂ ಕೂಡ ಮಾಡ್ಬೋದು. ಈ ಥರ ಎಲ್ಲ ನೀವು ಇದು ಈ ಥರ ಉರಿತಾ ಏನಂದರೆ ನಿಮಗೆ ಅದ್ರದ್ದು ಸ್ಮೆಲ್ಲು ನೀಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವು ಇದನ್ನು ಆಫ್ ಮಾಡಿಬಿಟ್ಟು ಅದು ಸ್ವಲ್ಪ ಬಿಸಿ ಕಮ್ಮಿ ಆದಾಗ ನೀವು ಪಾಪುಂಗೆ ನೀಟಾಗಿ ಮಸಾಜ್ ಕೊಡಿ. ಪಾಪುಂಗೆ ನೀಟಾಗಿ ಇದನ್ನು ಮಸಾಜ್ ಮಾಡಿ ಏನು ಈ ಥರ ಚೆಸ್ಟ್ ಹತ್ರ, ಆಮೇಲೆ ಇಲ್ಲಿ ನೀಟಾಗಿ ನೆಕ್ ಹತ್ರ ಎಲ್ಲ ನೀಟಾಗಿ ಮಸಾಜ್ ಮಾಡಿ ಮಲಗಿಸ್ಬಿಟ್ಟು ಇದನ್ನು ನೀವು ಪಾಪು ತಲೆ ಹತ್ರನೇ ಇಟ್ಟಿದ್ರೆ ನೈಟ್ ಮಲಗುವಾಗ ಏನಂದರೆ ಉಸಿರು ಥರ ಆಗುತ್ತಲ್ವ, ಶೀತ ಆದಾಗ ಕೆಮ್ಮಾದಾಗ ಅದು ಆಗಲ್ಲ. ಪಾಪುಂಗೆ ಇವಾಗ ಶೀತ ಇಲ್ಲ, ಬಟ್ ನನಗೆ ಹುಷಾರಿಲ್ಲ. ಸೊ ನನ್ನಿಂದ ಏನಾದರೂ ಅವಳಿಗೆ ಆಗ್ಬಿಡುತ್ತೆ ಅಂತ ಪ್ರಿಕಾಷನಿಗೆ ಕೊಡ್ತಿದ್ದೀನಿ. ಹಾಗೇನೆ ಇದ್ರ ಜೊತೆ ನೀವು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಇಟ್ಟಿದ್ರು ನೈಟ್ ಮಲಗಿದಾಗ ಮಕ್ಕಳಿಗೆ ಮೂಗು ಕಟ್ಟಲ್ಲ, ಅವ್ರು ಆರಾಮಾಗಿ ಮಲಗ್ತಾರೆ ಶೀತ ಕೆಮ್ಮು ಆದ್ರೂ. ಸೊ ಇನ್ನು ಯಾರಾದರೂ ಚಿಕ್ಕ ಮಕ್ಳು ಇದ್ದವರು ಈ ವಿಡಿಯೋ ನೋಡ್ತಿದ್ರೆ ಈ ಥರದನ್ನು ಟ್ರೈ ಮಾಡಿ. ಸ್ವಲ್ಪ ದೊಡ್ಡವರಾದಾಗ ಬಾಡಿ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಈ ಥರದ್ದೇ ಚಿಕ್ಕ ವಯಸ್ಸಿಂದನೂ ಮಾಡ್ಕೊಂಡು ಬಂದರೆ ಸಿರಪ್ ಅಷ್ಟು ಬೇಕಾಗಲ್ಲ. ಸಿರಪ್ ಇಲ್ಲ ಅಂದ್ರೂ ಈ ಥರನೇ ಕೊಡ್ಕೊಂಡು ಬಂದರೂ 2 ಡೇಸ್ಗೆ ಏನು ಶೀತ ಕಮ್ಮಿ ಆಗುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಒಂದು ಬಟ್ಟೆಗೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಕಟ್ಕೊಳ್ಳಿ. ಪಾಟ್ಲಿ ಥರ ತೋರಿಸ್ತೀನಿ. 1 ಸೆಕೆಂಡ್, ಪಾಪು ಎತ್ಕೊಂಡಿದ್ದೀನಿ. ಎಲ್ಲಿಗೆ ಮಸಾಜ್ ಮಾಡೋದು ಮುದ್ದು? ಅಲ್ಲಿಗೆ ಮಸಾಜ್ ಮಾಡೋಣ. ಮಸಾಜ್ ಮಾಡಿದರೆ ವೈರಸ್ ಏನಾಗುತ್ತೆ? ಹೋಗುತ್ತೆ. ನೋಡ್ಲಾ? ಇನ್ನೇಲ್ ನೀನೇ ಕೊಟ್ಕೋತೀಯಾ? ಹುಷಾರು ಇನ್ನೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈಗಿನ ಬೆನ್ನಿ ಕೊಡ್ತೀನಿ ಆಯಿತಾ? ಇದು ಸ್ಮೆಲ್ ತಗೋ. ಇನ್ಹೇಲ್, ಬೆನ್ನಿ ಕೊಡ್ಲಾ? ನಿನ್ನ ಬೆನ್ನು ಹೆಂಗೆ ಹಿಡ್ಕತ್ ಮುದ್ದು ನಿನಗೆ? ಹಿಡ್ಕತ್ತಾ? ಅಮ್ಮ ಬೆಡ್ಕಲ್ಲ ಅಂದ್ಬಿಟ್ಟು ನಾನು. ಅಯ್ಯೋ ಕೊಡ್ಕೋ ಬೇಗ, ಬಿಸಿ ಹೋಗುತ್ತೆ.
ಅಜ್ವೈನ್. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.